ಬಿಜೆಪಿ ಟಿಕೆಟ್ ಯಾರಿಗೆ ಸಿಗುತ್ತೆ ಅನ್ನುವಂತಹ ದೊಡ್ಡ ಪ್ರಶ್ನೆ ಕಾಡ್ತಾ ಇದೆ. ಕೊಪ್ಪಳದಲ್ಲಿ ಇವಾಗ ಬಿಜೆಪಿ ಟಿಕೆಟ್ ಯಾರಿಗೆ ಅನ್ನುವಂತಹ ಚರ್ಚೆ ಜೋರಾಗಿ ನಡೀತಾ ಇದೆ. ಪಂಚಮಸಾಲಿ ಲಿಂಗಾಯತ ಸಮುದಾಯಕ್ಕೆ ಸೇರಿದ ಕರಡಿ ಸಂಗಣ್ಣಗೆ ಮತ್ತೆ ಟಿಕೆಟ್ ಸಿಗುತ್ತಾ ಅನ್ನುವಂತಹ ಅನುಮಾನ. ಯಾಕಂದ್ರೆ ಮಗದೊಬ್ರು ಕೂಡ ಬಿಜೆಪಿಯ ರೇಸ್ನಲ್ಲಿ ಇದ್ದಂಗೆ ಕಾಣ್ತಾ ಇದೆ. 4 ಬಾರಿ ಶಾಸಕರಾಗಿ 2014ರಲ್ಲಿ ಸಂಸದರಾಗಿ ಆಯ್ಕೆ ಆಗಿದ್ರು ಸಂಗಣ್ಣ ಕರಡಿ ಅವರು. ಈ ಬಾರಿಯೂ ಕೂಡ ಸಂಗಣ್ಣ ಕರಡಿಗೆ ಟಿಕೆಟ್ ಕೊಡಬೇಕು, ಇಲ್ಲಾಂದ್ರೆ ನಾವು ಬಿಜೆಪಿ ಬೆಂಬಲಿಸಲ್ಲ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ ಸಂಗಣ್ಣ ಕರಡಿ ಅವರ ಬೆಂಬಲಿಗರು. ಸ್ಕ್ರೀನ್ ಮೇಲೆ ಕೂಡ ದೃಶ್ಯಾವಳಿಗಳನ್ನು ನೀವು ನೋಡ್ತಾ ಇದ್ದೀರಾ. ಓಕೆ, ಹೆಚ್ಚಿನ ಅಪ್ಡೇಟ್ಸ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಮುಕ್ಕಣ್ಣ ಕತ್ತಿ ಅವರಿಂದ. ಮುಕ್ಕಣ್ಣ, ಹಾಲಿ ಸಂಸದರು ಇದ್ರೂ ಕೂಡ ಬಿಜೆಪಿಯ ರೇಸ್ನಲ್ಲಿ ಮಗದೊಬ್ಬರ ಹೆಸರು ಕೇಳಿ ಬರ್ತಾ ಇದೆ. ಸೊ ಹಾಗಾಗಿ ಬಿಜೆಪಿಯ ಟಿಕೆಟ್ ಯಾರಿಗೆ ಸಿಗಬಹುದು ಅಂತ ಅನ್ಸುತ್ತೆ? ಹೌದು ಸಭಾ, ಹೇಳ್ಬೇಕಂದ್ರೆ ಈಗಾಗಲೇ ಅಂದ್ರೆ 10 ಪಟ್ಟು ಬಿಜೆಪಿ ಅವರು 10 ಪಟ್ಟು ರಿಲೀಸ್ ಮಾಡಿದ್ರು. ಯಾವುದೇ ರೀತಿ ಕೊಪ್ಪಳದ ಲೋಕಸಭಾ ಅಭ್ಯರ್ಥಿ ಯಾರು ಟಿಕೆಟ್ ಅಂತೇಳಿ ಇನ್ನೂ ಘೋಷಣೆ ಮಾಡಿಲ್ಲ. ಈ ಕಾರಣಕ್ಕಾಗಿ ಪ್ರತಿದಿನ ಅಂದ್ರೆ ದಿನ ಒಂದೊಂದು ಹೂವಾಪೋವ ನಡೀತಿದೆ ಅಂತ ಹೇಳ್ಬೋದು. ಇಷ್ಟೇ ಅಲ್ಲದೆ ಏನಂದ್ರೆ ಈ ಸಂಗಣ್ಣ ಕರಡಿ ಪರ ಪಂಚಮಸಾಲಿ ಬೆಂಬಲಿಗರೆಲ್ಲ ಅಂದ್ರೆ ಅವರ ಸಮಾಜದ ಮುಖಂಡರೆಲ್ಲ ಸೇರಿ ಅಂದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಏನ್ ಹೇಳ್ತಾ ಇದ್ದಾರೆ, 4 ಬಾರಿ ಏನಪ್ಪಾ ಅಂದ್ರೆ ಸಂಗಣ್ಣ ಕರಡಿ ಅವರು MLA ಆಗಿದ್ದಾರೆ, 1 ಬಾರಿ ಸಂಸದರಾಗಿದ್ದಾರೆ. ಇಷ್ಟೆಲ್ಲ ಮತ್ತೆ ಬಿಜೆಪಿ ಏನಪ್ಪಾ ಅಂದ್ರೆ ಇಲ್ಲಿ ಕೊಪ್ಪಳದಲ್ಲಿ ಹೆಸರು ಮಾಡಿದೆ ಅಂದ್ರೆ ಅದಕ್ಕೆ ಕಾರಣ ಸಂಗಣ್ಣ ಕರಡಿ ಅವರೇ. ಈ ಕಾರಣಕ್ಕಾಗಿ ಅವ್ರಿಗೆ ಬಿಜೆಪಿ ಟಿಕೆಟ್ ಘೋಷಣೆ ಮಾಡ್ಲೇಬೇಕು ಕೂಡಲೇ. ಇಲ್ಲದಿದ್ರೆ ನಮ್ಮ ಏನಪ್ಪಾ ಅಂದ್ರೆ ಅವರು ಈ ಪಂಚಮಸಾಲಿ ಯಾವುದೇ ರೀತಿ ಬಿಜೆಪಿಗೆ ಸಪೋರ್ಟ್ ಮಾಡೋದಿಲ್ಲ ಅಂತ ಹೇಳಿ ಬಂದು ಸಾಮಾಜಿಕ ತಾಣದಲ್ಲಿ ಹರಿಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಪ್ರತಿದಿನ ಏನಂದ್ರೆ ಈ ರೀತಿ ಸಾಮಾಜಿಕ ತಾಣದಲ್ಲಿ ಒಂದಿಲ್ಲ ಒಂದು ಸುದ್ದಿಗಳು ಏನಪ್ಪಾ ಅಂದ್ರೆ ಬಿಜೆಪಿ ಕಾರ್ಯಕರ್ತರೇ ಈ ರೀತಿ ವಾಟ್ಸ್ಆಪ್ ಗಳಲ್ಲಿ ಮತ್ತು ಫೇಸ್ಬುಕ್ ಗಳಲ್ಲಿ ಹರಿಬಿಡ್ತಿದ್ದಾರೆ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ಯಾವ ಕಾರಣಕ್ಕಾಗಿ ಈ ಸಂಗಣ್ಣ ಕರಡಿಗೆ ಬಿಜೆಪಿ ಟಿಕೆಟ್ ತಡ ಮಾಡ್ತಾ ಇದಾರೆ ಅಂದ್ರೆ ವಿಧಾನಸಭಾ ಚುನಾವಣೆಯಲ್ಲಿ ಕಳೆದ ಬಾರಿ ವಿಧಾನಸಭಾ ಚುನಾವಣೆ ನಡೆದಂತಹ ಚುನಾವಣೆಯಲ್ಲಿ ಆ ಸಮಯದಲ್ಲಿ ಟಿ.ವಿ. ಚಂದ್ರಶೇಖರ್ಗೆ ಬಿಜೆಪಿ ಟಿಕೆಟ್ ಫೈನಲ್ ಆಗಿತ್ತು ಕೊಪ್ಪಳ ಕ್ಷೇತ್ರದಿಂದ. ಆ ಸಮಯದಲ್ಲಿ ತನ್ನ ಮಗನಿಗೆ ಅಂದ್ರೆ ಬಿಜೆಪಿ ಟಿಕೆಟ್ ಕೊಡಿಸಲು ಹೋಗಿ ಇವತ್ತು ತನ್ನ ಲೆಟ್ಸ್ ಸಿ ಮುಕ್ಕಣ್ಣ, ಕಾದು ನೋಡೋಣ ಯಾರಿಗೆ ಟಿಕೆಟ್ ಸಿಗುತ್ತೆ ಅಂತ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ.